ದೋಷಾಭಾವದಿಂದ ಜನ್ಯವಾದಂತಹ ದೋಷ ಮೂಲತ್ವಂ ವದೇತ್, ದೋಷ ಮೂಲಕ ಅಂತ ಹೇಳಬೇಕಾಗಿತ್ತು. ನತು ಗುಣತಃ ಇತಿ ಗುಣಮೂಲತಾಂ. ಭಗವಂತ ಉದ್ಧವನಿಗೆ ಉಪದೇಶ ಮಾಡಬೇಕಾದ್ರೆ ಗುಣತಃ ಅಂತ ಹೇಳಿದ್ದಾನೆ, ದೋಷತಃ ಅಂತ ಹೇಳಿಲ್ಲ. ಬದ್ಧಃ ಮುಕ್ತಃ ಇತಿ ಹ್ಯಾಖ್ಯ ದೋಷತಃ ನ ಮೇ ಗುಣತಃ ಅಂತ ಹೇಳಬೇಕಾಗಿತ್ತು, ನ ಮೇ ವಸ್ತುತಃ ಅಂತ ಹೇಳಬೇಕಾಗಿತ್ತು. ದೋಷತಃ ಅಂತ ಹೇಳಿಲ್ಲ, ಮತ್ತು ಗುಣತಃ ಇದ್ದಾನೆ. ಬಂಧಸ್ಯ ಗುಣಮೂಲತ್ವೇ ತತ್ಪ್ರತೀತೇರಪಿ ಪರಂಪರೆಯ ಗುಣಮೂಲತ್ವ ಅಪರಿಹಾರಾದಿತಿ ಭಾವ. ಬಂಧ ಎಂಬತಕ್ಕಂಥದ್ದು ಗುಣಮೂಲಕವಾಗಿದೆ ಅಂತಾದರೆ ಅಂತಹ ಬಂಧವನ್ನು ವಿಷೀಕರಿಸ್ತಕ್ಕಂತಹ ಜ್ಞಾನ ತತ್ಪ್ರತೀತೇ, ಬಂಧವನ್ನು ವಿಷೀಕರಿಸ್ತಕ್ಕಂತಹ ಜ್ಞಾನವೂ ಕೂಡ ಪರಂಪರೆಯ ಗುಣಮೂಲಕ ಆಗೇ ಇರುತ್ತೆ, ಗುಣಮೂಲಕವೇ ಆಗಿರುತ್ತದೆ. ಬದ್ಧಾಖ್ಯಾಂ ಅಂತಿದೆ, ಬದ್ಧ ಇತಿ ಆಖ್ಯಾಂ, ಬದ್ಧ ಎಂಬತಕ್ಕಂಥ ನಾಮವನ್ನು ಅಂತರ್ಥ. ಧಿಯಂ ಬದ್ಧ ಇತಿ ಧಿಯಂ, ಬದ್ಧ ಎಂಬತಕ್ಕಂಥ ಜ್ಞಾನ, ಇದನ್ನು ಬಂಧಸ್ಯ ಬದ್ಧಾಖ್ಯಾಯಾಶ್ಚ ಗುಣಮೂಲತ್ವೇ ಸಮಾನನ್ಯಾಯಾತ್ ಪರಂಪರೆಯ ತದ್ಬುದ್ಧೇರಪಿ ಗುಣಮೂಲತ್ವಮಿತಿ ಭಾವ ಅಂತ. ಬಂಧ ಮತ್ತು ಬದ್ಧ ಎಂಬತಕ್ಕಂತಹ ಜ್ಞಾನ ಇದೆರಡೂ ಕೂಡ ಏನಾಗಿದೆ, ಗುಣಮೂಲ ಆಗಿದೆ. ಆಗ ಏನಾಯಿತು, ಆ ಬಂಧ ಮತ್ತು ಬಂಧ ಎಂಬತಕ್ಕಂಥ ನಾಮ, ಬಂಧ ಮತ್ತು ಬಂಧ ಎಂಬತಕ್ಕಂಥ ನಾಮವು ಗುಣಮೂಲ ಆಗಿರೋದ್ರಿಂದಾಗಿ ತಜ್ಞಾನ, ಬಂಧದ ಜ್ಞಾನ ಮತ್ತು ಬದ್ಧ ಎಂಬತಕ್ಕಂತಹದರ ಜ್ಞಾನ ಇದು ಕೂಡ ಏನಾಗುತ್ತೆ, ಪರಂಪರೆಯ, ಅದು ಕೂಡ ಗುಣಮೂಲಕವೇ ಆಗುತ್ತೆ ಅಂತರ್ಥ. ಗುಣಜನ್ಯಾಚ ದೀಹಿ ಪ್ರಮ, ತಾರ್ಕಿಕ ರೀತ್ಯ ಗುಣಜನ್ಯ. ತಾರ್ಕಿಕ ಮತ ಪ್ರಕಾರ ಅಪ್ರಾಮಾಣ್ಯಂ ಸ್ವತಃ, ಪ್ರಾಮಾಣ್ಯಂ ಪರತಃ. ಅಸ್ಮಾಕಂತೂ ದೋಷಾಭಾವಾದಿ ಗುಣೇ ಸತ್ಯೇವ ಪ್ರಾಯಃ ಜಾಯಮಾನ ಇತ್ಯತಃ ಗುಣಜನ್ಯ ಇತ್ಯುಕ್ತಂ. ನಮ್ಮತ ಪ್ರಕಾರ ದೋಷಾಭಾವಾದಿ ಗುಣೆ, ದೋಷಾಭಾವವೇ ಗುಣ, ದೋಷ ಇಲ್ಲ ಅಂತ ಆಗಿಬಿಟ್ರೆ ಅದೇ ಗುಣ, ಹೊರತು ಬೇರೆ ಗುಣ ಎಂಬತಕ್ಕಂಥದ್ದು ಬೇಕಾಗಿಲ್ಲ ಅಂತ ಈ ರೀತಿಯಲ್ಲಿ ಪ್ರಾಯಃ ಜಾಯಮಾನ ಅಂತ ಈ ರೀತಿಯಲ್ಲಿ ಜ್ಞಾನ ಎಂಬತಕ್ಕಂಥದ್ದು ನಮಗೆ ಅದು ಪ್ರಮಾವಾಗಿ ಕಂಡಿದೆ. ಹೆಚ್ಚಾಗಿ ಹುಟ್ಟತಕ್ಕಂಥ ಜ್ಞಾನ ಎಲ್ಲವೂ ಕೂಡ ಅದು ಯಥಾರ್ಥವೇ ಆಗಿರುತ್ತೆ. ಎಲ್ಲಿ ನಮಗೆ ದೋಷ ಎಂಬತಕ್ಕಂಥದ್ದು ಇರುತ್ತೋ ಅಂಥ ಕಡೆಯಲ್ಲಿ ಜ್ಞಾನ ಎಂಬತಕ್ಕಂಥದ್ದು ಅಯಥಾರ್ಥವಾಗಿರುತ್ತೆ. ಪದಾರ್ಥಗಳನ್ನೆಲ್ಲ ನೋಡ್ತೇವೆ, ಎಲ್ಲ ಪದಾರ್ಥಗಳನ್ನು ನೋಡಿದಾಗ ನಮಗೆ ಯಥಾರ್ಥ ಜ್ಞಾನವೇ ಬಂದಿರೋದು. ಶುಕ್ತಿಯನ್ನು ನೋಡ್ತೇವೆ, ರಹಿತ ಜ್ಞಾನ ಬಂದಿದೆ. ಎಲ್ಲದಿಂದ ಯಥಾರ್ಥ ಜ್ಞಾನವೇ ಬಂದಿರೋದು. ಆದ್ದರಿಂದ ಪ್ರಾಯ ಹೆಚ್ಚಾಗಿ ಬರ್ತಕ್ಕಂಥ ಜ್ಞಾನಗಳೆಲ್ಲವೂ ಕೂಡ ಅದು ದೋಷಾಭಾವ ರೂಪವಾಗಿರ್ತಕ್ಕಂತಹ ಗುಣದಿಂದ, ದೋಷ ಇಲ್ಲ ಅಂತ ಆದರೆ ಅದು ಯಥಾರ್ಥ ಜ್ಞಾನವೇ ಆಗಿರುತ್ತೆ. ಇತ್ತಂ ಪ್ರಮಾಯ ವಿಷಯ ಪ್ರಮಿನಂತೀತಿ ಚ ಶ್ರುತೌ ಶ್ರುತೋ ಬಂಧಃ ಕಥಂ ಮಿಥ್ಯಾ ಸಾತ್ವಿಕಾಶ್ಚ ಸುರರ್ಷ್ಯಾದ್ಯಾಃ ತದ್ಬಂಧೋ ನ ಬ್ರಹ್ಮೋದ್ಭವಃ ಏವಂಚ ತದ್ವದ್ದುಃಖಾತ್ಮಾ ಬಂಧೋನ್ಯತ್ರ ಕಥಂ ಭ್ರಮಃ. ಹಾಗಾದರೆ ಅದೇನಾಗಲಿಕ್ಕೆ ಸಾಧ್ಯ ಇಲ್ಲ, ಮಿಥ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದರಿಂದ ಕಥಂ ಬಂಧ ಮಿಥ್ಯ, ಬಂಧ ಎಂಬತಕ್ಕಂಥದ್ದು ಮಿಥ್ಯ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ. ಅಷ್ಟೇ ಅಲ್ಲದೇನೆ ಇನ್ನೊಂದು ಏನಂತ, ಪ್ರಮಿನಂತಿ ಅಂತ. ಪ್ರಮಿನಂತಿ ಎಂಬತಕ್ಕಂತಹ ಒಂದು ಶ್ರುತಿ ಅಂತ.
ಏನು ಶ್ರುತಿ ಅದು? ವಿಶ್ವಂ ಸತ್ಯಂ ಮಘವಾನ ಯುವೋರಿದ ಆಪಶ್ಚನ ಪ್ರಮಿನಂತಿ ವ್ರತಂ ವಾಂ ಅಂತ ಒಂದು ಶ್ರುತಿ. ವಿಶ್ವಂ ಸತ್ಯಂ ಮಘವಾನ ಯುವೋ ಇತ್ ಆಪಶ್ಚನ ಪ್ರಮಿನಂತಿ ವ್ರತಂ ವಾಂ ಎಂಬತಕ್ಕಂತಹ ಒಂದು ಶ್ರುತಿ. ಈ ಶ್ರುತಿಯಲ್ಲಿ ಏನು ಹೇಳಿದ್ದಾರೆ? ಬಂಧ ಎಂಬತಕ್ಕಂಥದ್ದನ್ನು ಹೇಳಿದ್ದಾರೆ. ಅದರಿಂದ ಇತಿ ಶ್ರುತೌ ಶ್ರುತಃ, ಶ್ರುತಿಯಲ್ಲೂ ಹೇಳಲ್ಪಟ್ಟಿದ್ದ್ಯಾವುದು? ಬಂಧ. ಶ್ರುತ್ಯುಕ್ತವಾದದ್ದು ಮಿಥ್ಯಾ ಆಗುತ್ತಾ? ಶ್ರುತಿ ಪ್ರಮಾಣ. ಪ್ರಮಾಣ ಅಪೌರುಷೇಯತ್ವೇನ ಪ್ರಮಾಣಭೂತವಾದ ಶ್ರುತಿಯಲ್ಲಿ ಹೇಳಿದ್ದೆಲ್ಲ ಸತ್ಯವೇ. ಈ ಬಂಧವನ್ನು ಪ್ರಮಿನಂತಿ ವ್ರತಂ ವಾಂ ವಿಶ್ವಂ ಸತ್ಯಂ ಎಂಬತಕ್ಕಂತಹ ಶ್ರುತಿಯಲ್ಲಿ ಬಂಧವನ್ನೇನು ಹೇಳಿದ್ದಾರೆ? ಸತ್ಯ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಅದು ಕಥಂ ಮಿಥ್ಯಾ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ. ಅಷ್ಟೇ ಅಲ್ಲ, ಯಾವಾಗಲೂ ಸತ್ವ ಎಂಬತಕ್ಕಂಥದ್ದು ಅದು ಜ್ಞಾನವನ್ನು ಕೊಡ್ತಕ್ಕಂತಹ ಗುಣ. ಸತ್ವ ಸಂಜಾಯತೆ ಜ್ಞಾನಂ ಅಂತ. ಸತ್ವಗುಣ ಇದ್ದರೆ ಅದರಿಂದ ಜ್ಞಾನ, ಯಥಾರ್ಥ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಸತ್ವಗುಣ ಎಂಬತಕ್ಕಂಥದ್ದು ಯಾವತ್ತೂ ಕೂಡ ಏನಾಗಿದೆ? ಯಥಾರ್ಥ ಜ್ಞಾನಕ್ಕೆ ಕಾರಣವಾಗಿದೆ. ಸತ್ವಂ ಹಿ ಜ್ಞಾನದೋ ಗುಣ. ಸತ್ವ ಎಂಬತಕ್ಕಂಥದ್ದು ಅದು ಯಥಾರ್ಥ ಜ್ಞಾನವನ್ನು ಕೊಡ್ತಕ್ಕಂತಹ ಗುಣ. ಅದರಿಂದ ಏನಾಯಿತು? ಸಾತ್ವಿಕಾಶ್ಚ ಸುರರ್ಷಾದ್ಯಾ ಅಂತ. ದೇವತೆಗಳು, ಋಷಿಗಳು ಇವರೆಲ್ಲ ಏನಾಗಿದ್ದಾರೆ? ಸತ್ವಗುಣದ ಆಧಿಕ್ಯವನ್ನು ಹೊಂದಿದವರು. ದೇವತೆಗಳು, ಋಷಿಗಳೆಲ್ಲ ಸಾತ್ವಿಕರು ಅಂದರೆ ಸತ್ವಗುಣದ ಆಧಿಕ್ಯವನ್ನು ಹೊಂದಿದ್ದಾರೆ. ಆದ್ದರಿಂದಾಗಿ ಜ್ಞಾನಕ್ಕೆ ವಿಷಯ ಆಗಿದೆ. ಸತ್ವಗುಣದ ಆಧಿಕ್ಯವುಳ್ಳ ದೇವತೆಗಳ ಜ್ಞಾನಕ್ಕೆ ಬಂಧ ವಿಷಯ ಆಗಿದೆ. ಆದ್ದರಿಂದ ಬಂಧ ಏನಾಗಲ್ಲ? ಭ್ರಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಂಧ ಭ್ರಮೋದ್ಭವ, ಬಂಧ ಎಂಬತಕ್ಕಂಥದ್ದು ಭ್ರಾಂತಿ ಕಲ್ಪಿತ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ. ಏವನ್ ಅಲ್ಲ ಅಂತ. ಯಾಕೆ ಅಂತಂದರೆ ದೇವತೆಗಳ ಜ್ಞಾನಕ್ಕೂ ಕೂಡ ಬಂಧ ಎಂಬತಕ್ಕಂಥದ್ದು ವಿಷಯ ಆಗಿದೆ. ಯಾಕೆ ಅಂತಂದರೆ ವಿಶ್ವಂ ಸತ್ಯಂ ಮಘವಾನ ಯುವೋಹೋ ಇತ್ ಆಪಶ್ಚನ ಪ್ರಮಿನಂತಿ ವ್ರತಂ ವಾಂ ಅಂತ ಅಲ್ಲಿ ಭಗವಂತನ ಎರಡು ರೂಪಗಳನ್ನು ಸಂಬೋಧನೆ ಮಾಡಿ ಹೇಳ್ತಾರೆ.